ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೇಕ್ ಇನ್ ಇಂಡಿಯಾ ಗುರಿಗೆ ಸಹಕಾರಿಯಾಗುವಂತೆ ತಮ್ಮದೇ ಆದ ಒಂದು ಚಾಕ್ಲೇಟ್ ತಯಾರಿಕಾ ಉದ್ಯಮವನ್ನು ಮಾಡುತ್ತಿದ್ದಾರೆ. ಭಾರತೀಯ ಕೋಕೋದ ಶ್ರೀಮಂತಿಕೆಯನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸುವುದು ಇವರ ಉದ್ದೇಶವಾಗಿದೆ. ಅಪ್ಪಟ ದೇಶೀಯ ಉತ್ಪನ್ನಗಳಿಂದ ವಿವಿಧ ರೀತಿಯ ದೇಶೀಯ ರುಚಿಗಳುಳ್ಳ ಚಾಕ್ಲೇಟ್ ಬ್ರ್ಯಾಂಡನ್ನು ತಯಾರಿಸಿ ತಮ್ಮದೇ ಆದ ಒಂದು ಹೊಸ ಉದ್ಯಮದ ಮೂಲಕ ಸ್ವದೇಶಿ ಉತ್ಪನ್ನ ತಯಾರಿಕೆಗೆ ತಮ್ಮದೇ ಆದ ಕೊಡುಗೆ ನೀಡಲು ಹೊರಟಿರುವ ಎಚ್ಡಿಕೋಟೆ ಹ್ಯಾಂಡ್ ಪೋಸ್ಟ್ನ ಯುವ ಉದ್ಯಮಿಯಾದಂಥ ಶ್ರೀಯುತ ಸುಜಾಂತ್ ಎಸ್ ಮಣಿರವರು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಪ್ರಸ್ತುತ ಈ ಉದ್ಯಮದ ಕುರಿತು, ಮುಂದಿನ ಗುರಿ ಯೋಜನೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸುಜಾಂತ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ತೆ ಸರ್. ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಮ್ಮ ಒಂದು ದೇಶೀಯ ಉತ್ಪನ್ನ ತಯಾರಿಕಾ ಉದ್ಯಮದ ಕುರಿತು, ಸ್ವದೇಶಿ ಉತ್ಪನ್ನಗಳಿಗೆ ಯಾವ ರೀತಿಯಾದ ಒಂದು ಬೇಡಿಕೆಯನ್ನು ಹೆಚ್ಚಿಸ್ಬೋದು ಅನ್ನೋ ಕುರಿತು ಒಂದು ಒಳ್ಳೆಯ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ಉದ್ಯಮವನ್ನು ಶುರು ಮಾಡಿರೋಂಥದ್ದು ಭಾಳ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಈ ಚಾಕ್ಲೇಟ್ ಉದ್ಯಮದ ಕುರಿತು ಅದರ ಒಂದು ಪರಿಚಯವನ್ನು ಮಾಡಿಕೊಡಿ. ಖಂಡಿತ ಸರ್. ನನ್ನ ಹೆಸರು ಸುಜಾಂತ್ ಅಂತ. ಚಾಕ್ಲೇಟ್ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸ್ಟಾರ್ಟ್ ಮಾಡಿ ಈಗ ಒಂದು 6 ತಿಂಗಳಾಗಿದೆ. ಸೊ ಹ್ಯಾಂಡ್ ಪೋಸ್ಟಲ್ಲಿ ಇದ್ರದ್ದು ಲೊಕೇಶನ್ ಇರೋದು, ಫ್ಯಾಕ್ಟ್ರಿ ಲೊಕೇಶನ್ ಬಂದ್ಬಿಟ್ಟು ಹ್ಯಾಂಡ್ ಪೋಸ್ಟಲ್ಲಿ ಇರೋದು. ಸೊ ನಮ್ಮದು ಮೇನ್ ಉದ್ದೇಶ ಏನಂದರೆ ಒಳ್ಳೆ ಚಾಕ್ಲೇಟ್ ಜನಕ್ಕೆ ತಲುಪಲಿ ಅಂತ. ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ, ಆಮೇಲೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಯಾವುದು ಬಳಸದೆ ಒಂದು ಪ್ಯೂರ್ ಚಾಕ್ಲೇಟ್ ಜನಕ್ಕೆ ತಲುಪಲಿ, ಭಾರತದ ಜನಕ್ಕೆ, ಕರ್ನಾಟಕದ ಜನತೆಗೆ ಪ್ಯೂರ್ ಚಾಕ್ಲೇಟ್ ತಲುಪಲಿ ಅಂತಿರೋ ಒಂದು ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ದು. ನಮ್ಮಲ್ಲಿ ಹಲವಾರು ಫ್ಲೇವರ್ಸ್ಗಳಿದೆ. ಅಂದರೆ ಈಗ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡದೆ ನಮ್ಮ ಸ್ಪೈಸಸ್ ಯೂಸ್ ಮಾಡಿ, ಲೋಕಲಲ್ಲಿ ನಮ್ಮ ರೈತರ ಹತ್ರ ಇಸ್ಕೊಂಡು ಸ್ಪೈಸಸ್ ಯೂಸ್ ಮಾಡಿ ನಾವು ಆ ಸ್ಪೈಸಸ್ ಜೊತೆ ಚಾಕ್ಲೇಟ್ನ ಇನ್ಫ್ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಮ್ಮದು ಮೇಯ್ನ್ ಏನಂದರೆ ಕೊಕ್ಕೋ ಬಟರ್, ಕೊಕ್ಕೋ ಮಾಸ್ ಅದೆಲ್ಲ ಯೂಸ್ ಮಾಡಿಬಿಟ್ಟು ಚಾಕ್ಲೇಟ್ ತಯಾರಿ ಮಾಡೋದು. ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ನ ಕಸ್ಟಮರ್ಸ್ಗೆ ತಲುಪಿಸ್ಬೇಕು. ಈಗ ನಮಗೆ ಮಾರ್ಕೆಟಲ್ಲಿ ಸಿಗೋ ಚಾಕ್ಲೇಟ್ಸ್ ಎಲ್ಲ ಇಂಡಸ್ಟ್ರಿಯಲ್ ಚಾಕ್ಲೇಟ್ಸು. ಅದರಲ್ಲಿ ತುಂಬ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ಸು, ಹಿಮಲ್ಸಿಫೈರ್ಸ್ ಅಂತ ಇರೋ ಕೆಮಿಕಲ್ಸು ಅದೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಬಂದ್ಬಿಟ್ಟು ಆ ಚಾಕ್ಲೇಟಲ್ಲಿ ಜಸ್ಟ್ 18% ಕೊಕ್ಕೋ ಪರ್ಸೆಂಟೇಜ್ ಇರುತ್ತೆ. ಸೊ ನಮ್ಮದ್ರಲ್ಲಿ 40% ಕೊಕ್ಕೋ ಪರ್ಸೆಂಟೇಜ್ ಇದೆ. ಸೊ ನಮ್ಮ ಮೇನ್ ಮೋಟಿವ್ ಏನಂದರೆ ಒಳ್ಳೆ ಚಾಕ್ಲೇಟು ಜನಕ್ಕೆ ತಲುಪಲಿ ಮತ್ತು ಕೊಕ್ಕೋ ಫಾರ್ಮಿಂಗ್ನ ಇಂಪ್ರೂವ್ ಮಾಡೋಣ, ಪ್ರಮೋಟ್ ಮಾಡೋಣ ಅಂತ. ಭಾರತದಲ್ಲಿ ಈಗ ಶೇಕಡ ಒಂದು 60,000 ಟನ್ ಕೊಕ್ಕೋ ಬೀಜ ಅಗತ್ಯವಿದೆ. ಮಾರ್ಕೆಟ್ ವ್ಯಾಲ್ಯೂ ಇದೆ, ಅದಕ್ಕೆ ಮಾರ್ಕೆಟ್ ನೆಸೆಸಿಟಿ ಇದೆ. ಬಟ್ ಇಲ್ಲಿ ಬೆಳೆಯುವಂಥದ್ದು ಒಂದು 24,000 ಟನ್ ಅಷ್ಟೇ ಇಲ್ಲಿ ಬೆಳೀತಾ ಇರೋದು. ಸೊ 60,000 ಟನ್ ನಾವು ರೀಚ್ ಆಗಬೇಕು. ಸೊ ಅದಕ್ಕೆ ನಾವು ಕೊಕ್ಕೋನ ಜಾಸ್ತಿ ಪ್ರಮೋಟ್ ಮಾಡಿದಷ್ಟು ರೈತರಿಗೂ ಒಳ್ಳೆಯದು. ಆಮೇಲೆ ಈ ಥರ ನಮ್ಮಂಥ ಸ್ಟಾರ್ಟಪ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಚಾಕ್ಲೇಟ್ ತಯಾರಿ ಮಾಡುವಂಥ ಸ್ಟಾರ್ಟಪ್ಸ್ಗಳಿಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಜನಕ್ಕೆ ಆಗ ಒಳ್ಳೆ ಚಾಕ್ಲೇಟ್ ಸಿಗುತ್ತೆ. ಪ್ರಮುಖವಾಗಿ ಯಾವ್ಯಾವ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಈ ಉದ್ಯಮವನ್ನು ಶುರು ಮಾಡಿದ್ರಿ? ನಮ್ಮ ಮೇನ್ ಮೋಟಿವ್ ಏನಂದರೆ ಅದೇ ಜನಕ್ಕೆ ಒಳ್ಳೆ ಚಾಕ್ಲೇಟ್ ಸಿಗಲಿ ಮತ್ತು ಕೊಕ್ಕೋ ಫಾರ್ಮಿಂಗ್ನ ನಾವು ಡೆವಲಪ್ ಮಾಡೋಣ ಅಂತ. ಭಾರತದಲ್ಲಿ ಬೆಳೆದಿರುವಂಥ ಕೊಕ್ಕೋ ಬೀನ್ಗೆ ತುಂಬ ವ್ಯಾಲ್ಯೂ ಇದೆ. ಭಾರತದ ಮಣ್ಣಲ್ಲಿ ಬೆಳೆದಿರುವಂಥ ಕೊಕ್ಕೋ ಬೀನ್ಗೆ ತುಂಬ ವ್ಯಾಲ್ಯೂ ಇದೆ. ಅದರಲ್ಲಿ ಬರೋಂಥ ಕೊಕ್ಕೋ ಕ್ವಾಲಿಟಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಸೊ ಆ ಕ್ವಾಲಿಟಿನ ಎಲ್ಲ ಕಡೆಯಿಂದನೂ ಜನ ಅದನ್ನೇ ಪ್ರಿಫರ್ ಮಾಡ್ತಾ ಇರೋದು. ಭಾರತದಲ್ಲಿ ಬೆಳೆಯುವಂಥ ಬೆಳೆನೇ ಎಲ್ಲ ದೇಶದವ್ರಿಗೆ ಪ್ರಿಫರ್ ಮಾಡ್ತಾ ಇರೋದು. ಸೊ ನಾವು ಅದನ್ನು ಜಾಸ್ತಿ ಪ್ರಮೋಟ್ ಮಾಡಿದಷ್ಟು ಒಂದು ರೈತರಿಗೂ ಸಹ ಒಂದು ಒಳ್ಳೆಯ ಒಂದು ರೇಟ್ ಸಹ ಸಿಗುತ್ತೆ. ಈಗ ಪ್ರಸ್ತುತ ದಿನಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ವೈದ್ಯರ ಸಲಹೆ ಏನಿರುತ್ತೆ ಅಂದರೆ ಹೆಚ್ಚಿನದಾಗಿ ಮಕ್ಕಳಿಗಾಗಲಿ ಯಾರೇ ಆಗಲಿ ಚಾಕ್ಲೇಟನ್ನು ಜಾಸ್ತಿ ಸೇವಿಸಬೇಡಿ, ಇದರಿಂದ ಆರೋಗ್ಯ ಸಮಸ್ಯೆ ಎದುರಾಗ್ಬೋದು ಅನ್ನೋದೊಂದು ಸಲಹೆ ಕೊಡ್ತಾ ಇರ್ತಾರೆ. ಆದರೂ ಕೂಡ ತಾವು ಈ ಚಾಕ್ಲೇಟ್ ಉದ್ಯಮವನ್ನು ಹೇಗೆ ಶುರು ಮಾಡಿದ್ರಿ? ಇದರಲ್ಲಿ ಏನಾದರೂ ಆರೋಗ್ಯಕರ ಅಂಶಗಳಿದೆಯಾ? ಖಂಡಿತ ಇದೆ. ನಾವು ಡಾರ್ಕ್ ಚಾಕ್ಲೇಟ್ಸ್ ಅಂತೀವಿ. ಅದಕ್ಕೆ ಡಾರ್ಕ್ ಚಾಕ್ಲೇಟ್ಸು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಲೈಕ್ ಹಾರ್ಟ್ ಹೆಲ್ತು, ಆಮೇಲೆ ಮೈಂಡ್ ಬೂಸ್ಟರ್ಸ್ ಆಗಿ ಅದನ್ನು, ಅಂದರೆ ಮೂಡ್ ಬೂಸ್ಟರ್ಸ್ ಆಗಿ ಅದನ್ನು ಬಳಕೆ ಮಾಡ್ಬೋದು. ಮತ್ತು ಬ್ರೈನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಡಾರ್ಕ್ ಚಾಕ್ಲೇಟ್ಸು. ಮಿಲ್ಕ್ ಚಾಕ್ಲೇಟ್ಸ್ ಅಲ್ಲ, ಡಾರ್ಕ್ ಚಾಕ್ಲೇಟ್ಸು. ಡಾರ್ಕ್ ಚಾಕ್ಲೇಟ್ಸಲ್ಲಿ ಏನಂದರೆ ಅದರಲ್ಲಿ ಬರೀ ಕೊಕ್ಕೋ ಪರ್ಸೆಂಟೇಜ್ ಇರುತ್ತೆ, ಕೊಕ್ಕೋ ಇರುತ್ತೆ. ಈಗ 70% ಡಾರ್ಕ್ ಚಾಕ್ಲೇಟು, 80% ಡಾರ್ಕ್ ಚಾಕ್ಲೇಟು ಆ ಥರ ನಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಸೊ ಅದರಲ್ಲಿ ಹೇಗೆ ಅಂದರೆ 80% ನಾವು ಕೊಕ್ಕೋ ಮಾತ್ರ ಯೂಸ್ ಮಾಡಿರ್ತೀವಿ, ಮಿಕ್ಕಿರೋದು ಸಕ್ಕರೆ ಆಮೇಲೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆ ಥರ ಯೂಸ್ ಮಾಡಿರ್ತೀವಿ. ಸೊ ನಾನು ಸಜೆಸ್ಟ್ ಮಾಡೋದೇನೆಂದರೆ ಆದಷ್ಟು ಡಾರ್ಕ್ ಚಾಕ್ಲೇಟ್ಸ್ನ ಪ್ರಿಫರ್ ಮಾಡಿ.
ಮೋರ್ ದೆನ್ 60-70% ಜಾಸ್ತಿ ಇರೋ ಡಾರ್ಕ್ ಚಾಕ್ಲೇಟ್ಸ್ನ ಪ್ರಿಫರ್ ಮಾಡಿ, ಅದು ತುಂಬ ಹೆಲ್ತ್ಗೆ ಬೆನಿಫಿಟ್ ಮಾಡುತ್ತೆ. ಅಧ್ಯಯನಗಳ ಪ್ರಕಾರ ಯಾವ್ಯಾವ ರೀತಿಯ ಆರೋಗ್ಯಕರವಾಗಿದೆ ಈ ಚಾಕ್ಲೇಟ್ ಸೇವಿಸುವಂಥದ್ದು? ಸೊ ಚಾಕ್ಲೇಟ್ ಸೇವನೆ ಮಾಡಿದ್ರೆ ನಮಗೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಮೂತಾಗಿ ಆಗುತ್ತೆ, ಮತ್ತು ಬ್ರೈನ್ ಫಂಕ್ಷನ್ ಚೆನ್ನಾಗಾಗುತ್ತೆ. ಮಕ್ಳಿಗೆಲ್ಲ ಬ್ರೈನ್ ಫಂಕ್ಷನ್ ಚೆನ್ನಾಗಾಗುತ್ತೆ. ಯಾಕೆಂದರೆ ಅದರಲ್ಲಿ ಸ್ಟೆರೋಟಿನ್ ಅಂತ ಒಂದು ಕಂಟೆಂಟ್ ಇದೆ, ಮತ್ತು ಎಂಡೋರ್ಫಿನ್ಸ್ ಅಂತ ಒಂದು ಕಂಟೆಂಟ್ ಇದೆ. ಸೊ ಅದೆಲ್ಲ ಬ್ರೈನ್ನ ನಮಗೆ ಫಂಕ್ಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಪ್ರಸ್ತುತ ತಮ್ಮ ಒಂದು ಈ ಚಾಕ್ಲೇಟ್ ತಯಾರಿಕಾ ಘಟಕವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದೀರಾ? ಎಲ್ಲಿ ಅದು ತಯಾರಿಯನ್ನು ಮಾಡ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಆ್ಯನ್ಪೋಸ್ಟಲ್ಲಿ ಮಾತ್ರ ಇರೋದು ನಮ್ಮದು ಪ್ಲ್ಯಾಂಟ್. ಆ್ಯನ್ಪೋಸ್ಟಲ್ಲೇ ಚಿಕ್ಕದಾಗಿ ಒಂದು 20x10 ಆ ಒಂದು ರೂಮಲ್ಲಿ ಸೆಟಪ್ ಮಾಡಿದ್ದೀವಿ. ಪ್ರಸ್ತುತವಾಗಿ ತಾವು ಯಾವ್ಯಾವ ರೀತಿಯ ವಿವಿಧ ಚಾಕ್ಲೇಟ್ ಉತ್ಪನ್ನಗಳನ್ನ ತಯಾರಿ ಮಾಡ್ತಾ ಇದ್ದೀರಾ? ಅವುಗಳ ವಿಶೇಷತೆ ಏನು? ಅದೇ ನಮ್ಮದ್ರಲ್ಲಿ ಈಗ ಯುನಿಕ್ ಫ್ಲೇವರ್ಸ್ ಇದೆ. ಲೈಕ್ ಈಗ ಮಾರ್ಕೆಟಲ್ಲಿ ಸಿಗದೇ ಇರೋವಂಥದ್ದು ಕಾಶಿ ಮೆಣಸು ಅಂತಾರೆ ಕೆಲವೊಂದು ಭಾಗದಲ್ಲಿ, ಹೌದು, ಜೀರಿಗೆ ಮೆಣಸು ಅಂತಾರೆ. ಸೊ ಅದು ಬರ್ಡ್ ಐ ಚಿಲ್ಲಿ ಅಂತೀವಿ ನಾವು, ಇಂಗ್ಲೀಷಲ್ಲಿ ಅದನ್ನು ಬರ್ಡ್ ಐ ಚಿಲ್ಲಿ ಅಂತೀವಿ. ಈ ಕಡೆ ಬಳ್ಳೆ ಸೈಡೆಲ್ಲ ಬಂದ್ಬಿಟ್ಟು ಕಾಂದಾರಿ ಮೆಣಸು ಅಂತಾರೆ ಅದನ್ನು. ಸೊ ಅದನ್ನು ಚಾಕ್ಲೇಟ್ ಜೊತೆ ಇನ್ಫ್ಯೂಸ್ ಮಾಡಿದ್ದೀವಿ. ಆ ಕಾಂದಾರಿ ಮೆಣಸಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ ಅಂದರೆ, ಈ ಹಾರ್ಟ್ ಪೇಷಂಟ್ಸ್ ಇರ್ತಾರಲ್ಲ, ಈ ಎಕೋಸ್ಪ್ರಿನ್ ಅಂತ ಒಂದು ಟ್ಯಾಬ್ಲೆಟ್ ತಗೋತಾರೆ ಗೊತ್ತಾ? ಸೊ ಆ ಟ್ಯಾಬ್ಲೆಟ್ ಅಷ್ಟು ಪವರ್ ಇದೆ ಅಂತ, ಅದಕ್ಕೆ ಅಷ್ಟು ವರ್ಕ್ ಮಾಡುತ್ತೆ ಈ ಮೆಣಸಿನ್ಕಾಯಿ ನಾವು ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡಿದ್ರೆ ಅಂತ ಆ ಥರ ಒಂದು ಮಾತಿದೆ. ಸೊ ಅದನ್ನು ನಾವು ಯೂಸ್ ಮಾಡಿ ಚಾಕ್ಲೇಟ್ ಮಾಡಿದ್ದೀವಿ. ಚಾಕ್ಲೇಟಲ್ಲಿ ಏನಂದರೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಚಾಕ್ಲೇಟ್ ಯೂಶಲಿ ನಿಮಗೆ ಮಾರ್ಕೆಟಲ್ಲಿ ಸಿಗೋದೆಲ್ಲ ಸ್ವೀಟ್ ಇರುತ್ತೆ. ಸೊ ನಮ್ಮದು ಸ್ವೀಟು ಸಹ ಇರುತ್ತೆ, ಅದ್ರ ಜೊತೆ ಸ್ವಲ್ಪ ಸ್ಪೈಸಿನೆಸ್ ಇರುತ್ತೆ. ಸೊ ಅದೇ ಥರ ಪೆಪ್ಪರ್ ಯೂಸ್ ಮಾಡ್ಬಿಟ್ಟು ಮಾಡಿದ್ದೀವಿ, ಆಮೇಲೆ ಆಲ್ಮಂಡ್ಸ್ ಯೂಸ್ ಮಾಡ್ಬಿಟ್ಟು ಮಾಡಿದ್ದೀವಿ, ಕಾಫಿ ಯೂಸ್ ಮಾಡ್ಬಿಟ್ಟು ಮಾಡಿದ್ದೀವಿ, ಮತ್ತು ಡಾರ್ಕ್ ಚಾಕ್ಲೇಟ್ಸ್ ಇದೆ ಲೈಕ್ ಶುಗರ್ ಕಂಟೆಂಟ್ ಕಮ್ಮಿ ಇರೋ ಚಾಕ್ಲೇಟು, ಜಾಗ್ರಿ ಯೂಸ್ ಮಾಡ್ಬಿಟ್ಟು ಮಾಡಿದ್ದೀವಿ, ಡೇಟ್ಸ್ ಪೌಡರ್ ಯೂಸ್ ಮಾಡ್ಬಿಟ್ಟು ಮಾಡಿದ್ದೀವಿ. ಡೇಟ್ಸ್ ಪೌಡರ್ ಯೂಸ್ ಮಾಡ್ಬಿಟ್ಟು ಅಂದರೆ ಅದರಲ್ಲಿ ಸಕ್ಕರೆ ಅಂತೂ ಹಾಕಲ್ಲ ನಾವು, ಅಂದರೆ ವೈಟ್ ಶುಗರ್ ಯಾವುದೂ ಯೂಸ್ ಮಾಡಲ್ಲ, ಜಸ್ಟ್ ಚಾಕ್ಲೇಟ್ ಜೊತೆ ಡೇಟ್ಸ್ ಪೌಡರ್ ಯೂಸ್ ಮಾಡ್ತೀವಿ. ಸೊ ಅದು ತುಂಬ ಹೆಲ್ತ್ ಬೆನಿಫಿಟ್ ಇದೆ, ಸಿಹಿ ಬರಲಿಕ್ಕೆ, ಜೊತೆಗೆ ಆರೋಗ್ಯಕ್ಕೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಸ್ಪೈಕ್ಸ್ ಎಲ್ಲ ಜಾಸ್ತಿ ಆಗಲ್ಲ ನಮಗೆ, ಈ ವೈಟ್ ಶುಗರ್ಗೆ ಕಂಪೇರ್ ಮಾಡಿದಷ್ಟು ಶುಗರ್ ಸ್ಪೈಕು ಈ ಡೇಟ್ ಶುಗರಲ್ಲಿ ಜಾಸ್ತಿ ಆಗಲ್ಲ. ಈಗ ತಾವು ಯಾವುದೇ ಒಂದು ಉದ್ಯಮವನ್ನು ಶುರು ಮಾಡ್ತಾ ಇದ್ದೀರಾ ಅಂತ ಹೊರಟಂಥ ಸಂದರ್ಭದಲ್ಲಿ ಅದರಲ್ಲೂ ಆಹಾರ ಉತ್ಪನ್ನವನ್ನು ಮಾಡಿ ಅದು ಜನರು ಬಳಸ್ತಾರೆ, ಇದರಿಂದ ಅವರ ಆರೋಗ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವುದೇ ಒಂದು ಉದ್ಯಮವನ್ನು ಶುರು ಮಾಡಲಿಕ್ಕೆ ಮುಂಚೆ ಅದಕ್ಕೆ ಅದರದ್ದೇ ಆದಂಥ ಒಂದು ಸಂಶೋಧನೆ ಆಗಿರ್ಬೋದು, ಅಧ್ಯಯನ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ತಾವು ಇದ್ರ ಕುರಿತು ಯಾವ ರೀತಿಯಾದಂಥ ಅಧ್ಯಯನ ಹಾಗೂ ಸಂಶೋಧನೆಯನ್ನು ನಡೆಸಿ ಈ ಉದ್ಯಮವನ್ನು ಪ್ರಾರಂಭ ಮಾಡಿದ್ರಿ? ಸೊ ನಾನು ನೋಡಿದೆ, ಲೈಕ್ ಚಾಕ್ಲೇಟ್ಸಲ್ಲಿ ಈಗ ಮಾರ್ಕೆಟಲ್ಲಿ ಸಿಗೋದೆಲ್ಲ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ HD ಕೋಟೆ ಮೈಸೂರು ಭಾಗದಲ್ಲಿ ಆರ್ಟಿಷನಲ್ ಚಾಕ್ಲೇಟ್ಸ್ ಕಮ್ಮಿ ಇದೆ. ಸೊ ಆರ್ಟಿಷನಲ್ ಚಾಕ್ಲೇಟ್ಸ್ ಅಂದರೆ ಅದು ಪ್ಯೂರ್ ಆಗಿ ಮಾಡುವಂಥ ಚಾಕ್ಲೇಟ್ಸು, ಹಳೇ ಮೆಥಡಲ್ಲಿ ಲೈಕ್ ಸಾವಯವ ಮೆಥಡಲ್ಲಿ ಮಾಡುವಂಥ ಚಾಕ್ಲೇಟ್ಸ್, ಈ ಆರ್ಟಿಷನಲ್ ಚಾಕ್ಲೇಟ್ಸು. ಸೊ ಅದನ್ನು ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಿದೆ, ಆಮೇಲೆ ಅದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ತೊಗೊಂಡೆ. ನಾನು ಕೋಟೆಮ್ಗೆ ಹೋಗಿ ಅದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಜನಕ್ಕೆ ಒಂದು ಒಳ್ಳೆ ಚಾಕ್ಲೇಟ್ ಸಿಗಲಿ, ನಮ್ಮ HD ಕೋಟೆ ಮತ್ತು ಮೈಸೂರು ಜನಕ್ಕೆ ಒಂದೊಳ್ಳೆ ಚಾಕ್ಲೇಟ್ ಸಿಗಲಿ ಅಂತ. HD ಕೋಟೆಯಲ್ಲಿ ಈಗ ಸದ್ಯಕ್ಕೆ ಯಾವುದು ಚಾಕ್ಲೇಟ್ ಕಂಪ್ನಿಗಳಿಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಸ್ಟಾರ್ಟ್ ಮಾಡಿದೆ, ಒಳ್ಳೆ ಚಾಕ್ಲೇಟ್ ಜನಕ್ಕೆ ತಲುಪಲಿ ಅಂತ. ಸೊ ನಮ್ಮದು ಈ ಚಾಕ್ಲೇಟ್ ರೆಡಿ ಮಾಡೋಕ್ಕೆ ನಮಗೆ ಅರೌಂಡ್ 72 hours ಆಗುತ್ತೆ ಒಂದು ಚಾಕ್ಲೇಟ್ ಬಾರ್ ರೆಡಿ ಆಗಬೇಕು ಅಂದರೆ. ಸೊ 72 hours ನಾವು ಅದನ್ನು ಗ್ರೈಂಡ್ ಮಾಡಿ ಪ್ಯೂರ್ ಆಗಿ ಆ ಓಲ್ಡ್ ಮೆಥಡಲ್ಲೇ ಚಾಕ್ಲೇಟ್ ರೆಡಿ ಮಾಡ್ತಾ ಇರೋದು. ಯೂಶಲಿ ಇಂಡಸ್ಟ್ರಿಯಲ್ ಚಾಕ್ಲೇಟ್ಸ್ ಎಲ್ಲ ಆ ಥರ ಅಲ್ಲ, ಬೇಗ ಆಗಿಬಿಡುತ್ತೆ ಚಾಕ್ಲೇಟ್ಸು. ಬಟ್ ಇದಕ್ಕೆ ಅಂತ ನಾವು ಡೆಡಿಕೇಟ್ ಮಾಡ್ತೀವಿ ನಮ್ಮ ಟೈಮ್ನ. 72 hours ಚಾಕ್ಲೇಟ್ ರೆಡಿ ಆಗೋಕ್ಕೆ ಅಂತಲೇ ಅದ್ರ ಜೊತೆನೇ ಇದ್ದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಆಮೇಲೆ ಚಾಕ್ಲೇಟ್ನ ಹೆಂಗೆ ಇಂಪ್ರೂವ್ ಮಾಡ್ಬೋದು, ಆ 72 hours ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಚಾಕ್ಲೇಟ್ ರೆಡಿ ಮಾಡ್ತಾ ಇರೋದು. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಿ ಒಂದು ಎಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದ್ದು. ಹೆಲ್ತ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ಚಾಕ್ಲೇಟ್ನ ತಯಾರಿ ಮಾಡ್ತಾ ಇರೋದು. ಈಗ ಈ ಚಾಕ್ಲೇಟ್ ತಯಾರಿಕೆಗೆ ಬಳಸುವಂಥ ವಿವಿಧ ರೀತಿಯ ಕಚ್ಚಾ ಪದಾರ್ಥಗಳಾಗಿರ್ಬೋದು, ಅದಕ್ಕೆ ಬೇಕಾದಂಥ ವಿಶೇಷ ಪದಾರ್ಥಗಳಾಗಿರ್ಬೋದು, ಇವುಗಳನ್ನೆಲ್ಲ ಎಲ್ಲಿ ತಾವು ಕೊಂಡ್ಕೊಂಡು ಮಾಡ್ತಾ ಇದ್ದೀವಿ? ಎಲ್ಲ ನಾವು ಲೋಕಲ್ ಮಾರ್ಕೆಟಲ್ಲೇ ಕೊಂಡ್ಕೋತಾ ಇರೋದು. ಈಗ ಸದ್ಯಕ್ಕೆ ನಮಗೆ ನಾಗಮಂಗಲ, ನೆಲಮಂಗಲದಲ್ಲಿ ಈಗ ರೈತರು ಕೊಕ್ಕೋ ಬೆಳೀತಾ ಇದ್ದಾರೆ. ಸೊ ಈಗ ಲಾಸ್ಟ್ ಟೈಮ್ ನಾನು ಅಲ್ಲಿಂದ ತೊಗೊಂಡಿದ್ದು, ಕೃಷಿ ಮೇಳಗೆ ಹೋದಾಗ ಅಲ್ಲಿಂದ ಒಬ್ಬರು ಫಾರ್ಮರ್ ಪರಿಚಯ ಆದರು, ಅವ್ರ ಹತ್ರದಿಂದ ನಾನು ಖರೀದಿ ಮಾಡಿದೆ. ಅದು ಏನು ಕೊಕ್ಕೋ ಬೀನ್ಸ್, ಆಮೇಲೆ ಸಕ್ಕರೆ ಆಗಲಿ ಮಿಲ್ಕ್ ಪೌಡ್ರ್ ಆಗಲಿ ಎಲ್ಲ ನಾನು ಲೋಕಲಲ್ಲೇ ಪರ್ಚೇಸ್ ಮಾಡ್ತಾ ಇರೋದು. ನಂದಿನಿದು ಮಿಲ್ಕ್ ಪೌಡ್ರ್ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು. ಆಮೇಲೆ ಸಕ್ಕರೆ ಆಗಲಿ ಎಲ್ಲ ಬ್ರ್ಯಾಂಡೆಡ್ ಪ್ಯಾರಿಸ್ ಆ ಥರ ಲೋಕಲಲ್ಲಿ ಯಾವ್ದಾವ್ದು ಸಿಗುತ್ತೆ ಅದನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ಡೇಟ್ಸ್ ಪೌಡ್ರು ಅಷ್ಟೇ, ನಾವೇ ಡೇಟ್ಸ್ನ ತಂದು ಡ್ರೈ ಮಾಡಿ ಪೌಡ್ರ್ ಮಾಡಿಬಿಟ್ಟು ಯೂಸ್ ಮಾಡ್ತಾ ಇರೋದು. ಈಗ ಈ ಚಾಕ್ಲೇಟ್ ತಯಾರಿಕೆಗೆ ಬೇಕಾದಂಥ ಕೋಕೋ ಆಗಿರ್ಬೋದು, ಇನ್ನಿತರ ಕಚ್ಚಾ ಪದಾರ್ಥಗಳನ್ನು ಸ್ಥಳೀಯ ರೈತರುಗಳ ಮುಖಾಂತರ ಅಥವಾ ಸ್ಥಳೀಯ ವ್ಯಾಪಾರಸ್ಥರ ಮುಖಾಂತರ ಕೊಂಡ್ಕೊಳ್ಳೋದ್ರಿಂದ ಇಲ್ಲಿನ ಸ್ಥಳೀಯರಿಗೂ ಕೂಡ ಅನುಕೂಲ ಆಗೋ ನಿಟ್ಟಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಖಂಡಿತ. ನಾನೀಗ ಒಂದಿಬ್ಬರು ಫಾರ್ಮರ್ಸ್ಗೆ ನಾನು ಹೇಳಿದ್ದೀನಿ, ಕೊಕ್ಕೋ ಬೆಳೀರಿ, ಕೊಕ್ಕೋಗೆ ಹೆಂಗೆ ನಾವು ಅದನ್ನು ಇದು ಮಾಡಬೇಕು, ಪ್ಲಾಂಟೇಶನ್ ಹೇಗೆ ಮಾಡಬೇಕು, ಅಗ್ರಿಕಲ್ಚರ್ನ ಹೇಗೆ ಕಂಟಿನ್ಯೂ ಮಾಡಬೇಕು ಅಂತಿರೋದೆಲ್ಲ ಒಬ್ಬರಿಗೆ ನಾನು ಸಜೆಷನ್ ಕೊಟ್ಟಿದ್ದೀನಿ. ಅವರೊಂದು 30 ಸಸಿ ಹಾಕಿದ್ದಾರೆ
ಇಲ್ಲೇ HD ಕೋಟೆಯಲ್ಲಿ ಹಾಕಿದ್ದಾರೆ, 30 ಸಸಿ ಹಾಕಿದ್ದಾರೆ. ಸೊ ಅದನ್ನು ನೋಡಿ ನಮಗೆ ಹೇಗೆ ಇಂಪ್ಯಾಕ್ಟ್ ಹೇಗೆ ಬರುತ್ತೆ, ಅದರಿಂದ ಇಳುವರಿ ಹೇಗೆ ಬರುತ್ತೆ ಅಂತ ನೋಡಿ HD ಕೋಟೆ ಜನತೆಗೆಲ್ಲ ಕಂಪ್ಲೀಟಾಗಿ ಅದನ್ನು ಒಂದು ಪ್ರಮೋಷನ್ ಮಾಡೋಣ ಅಂತ ಇದ್ದೀವಿ. ಮುಂದೆ ನೋಡಿ, ಇದು ಒಂದು ಟ್ರಯಲ್ ಆಗಿ ಮಾಡಿದ್ದೀವಿ, ನೋಡೋಣ ಹೇಗೆ ಬರುತ್ತೆ ಅಂತ ಇರೋದು. ಈಗ ಅದೇ ರೀತಿ ಈಗ ತಾವು ತಯಾರಿಸುವಂಥ ಏನು ಚಾಕ್ಲೇಟ್ ಉತ್ಪನ್ನಗಳಿದೆ ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ಪರೀಕ್ಷೆಗಳು ಎದುರಾಗ್ತವೆ. ಪ್ರಮುಖವಾಗಿ FSSAಯಿಂದ ಅದು FSSAI ಉನ್ನತೀಕರಿಸಿ ಅದು ಪರಿಶುದ್ಧವಾಗಿದೆ, ಅದು ಆರೋಗ್ಯಕ್ಕೆ ಒಳ್ಳೆಯದು, ಮನುಷ್ಯರು ಅದನ್ನು ಸೇವಿಸಲಿಕ್ಕೆ ಆರೋಗ್ಯಕರವಾಗಿದೆ ಅನ್ನೋದೊಂದು ಮಾನದಂಡ ಇರುತ್ತೆ. ಈ ಪ್ರಕ್ರಿಯೆಯನ್ನು ಕೂಡ ತಾವು ಖಂಡಿತ ಸರ್ಟಿಫಿಕೇಶನ್ ಎಲ್ಲ ಇದೆ, FSSAI ಸರ್ಟಿಫಿಕೇಶನ್ ಎಲ್ಲ ಇದೆ, ಟೆಸ್ಟಿಗೆ ಸಹ ಕಳಿಸ್ತಾ ಇರ್ತೀವಿ, ಎಲ್ಲ ಇದೆ. ಎಲ್ಲ ಮಾಡಿನೇ ನಾವು ಚಾಕ್ಲೇಟ್ನ ಮಾರ್ಕೆಟ್ಗೆ ಇಳಿಸೋದು. ಯಾಕೆಂದರೆ ಮೇಯ್ನ್ ನಮಗೆ ಅದು ಗೌರ್ಮೆಂಟಿಂದ ಬರೋ ರೆಗ್ಯುಲೇಷನ್ಸ್ನೆಲ್ಲ ಪ್ರಾಪರಾಗಿ ಫಾಲೋ ಮಾಡಬೇಕು. FSSAI ಸ್ಟ್ಯಾಂಡರ್ಡ್ಸ್ನೆಲ್ಲ ಫಾಲೋ ಮಾಡಿನೇ ನಮ್ಮ ಚಾಕ್ಲೇಟ್ಸ್ ಎಲ್ಲ ನಾವು ತಯಾರಿಕೆ ಮಾಡ್ತಾ ಇರೋದು. ನನಗೆ FSSAI ಸ್ಟ್ಯಾಂಡರ್ಡ್ಸ್ ಬಗ್ಗೆ ಸಹ ಟ್ರೈನಿಂಗ್ ಸಿಕ್ಕಿದೆ CFTRI ಇಂದ, ಪ್ರಾಜೆಕ್ಟ್ ಕಡೆಯಿಂದ. ಈಗ ತಾವು ಈ ಉದ್ಯಮವನ್ನು ಶುರು ಮಾಡೋಕ್ಕೂ ಮುಂಚೆ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ತಯಾರಿ ಮಾಡೋ ನಿಟ್ಟಿನಲ್ಲಿ ಯಾರೆಲ್ಲ ತಮಗೆ ಸಹಕಾರವನ್ನು ಕೊಟ್ಟರು ಅಥವಾ ಸರ್ಕಾರದಿಂದ ಯಾವ್ದಾದ್ರು ಯೋಜನೆಗಳಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ? ಖಂಡಿತ. ನಾವು PMFME ಅಂತ ಒಂದು ಯೋಜನೆ ಇದೆ. ಹೌದು. ಸೊ ಆ ಯೋಜನೆಯಿಂದ ನಾನು ಫಂಡನ್ನು ರೈಸ್ ಮಾಡಿದ್ದು. ಮತ್ತು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು, ಯಾವುದೇ ಡಿಪಾರ್ಟ್ಮೆಂಟ್ ಅವರಾಗಲಿ ತುಂಬ ಸಪೋರ್ಟಿವ್ ಆಗಿದ್ದರು. ಕೆಪ್ಯಾಕ್ ಮತ್ತು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟು, ಅವರೆಲ್ಲ ತುಂಬ ಸಪೋರ್ಟಿವ್ ಆಗೇ ಇದ್ದರು. ಹೇಗೆ ಇದನ್ನು ತಗೊಂಡೋಗ್ಬೇಕು, ನೀನು ಹೇಗೆ ಇದು ಮಾಡಬೇಕು, ಆಮೇಲೆ ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಹೇಗೆ ಮೇಂಟೈನ್ ಮಾಡಬೇಕು ಎಲ್ಲ ಅವ್ರು ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಸೊ ನಮ್ಮ ಡಾಕ್ಟರ್ ರವಿ ಅಂತ ಒಬ್ಬರು ಇದ್ದಾರೆ ಕೋಟೆಯಲ್ಲಿ. ಸೊ ಅವರು ಸಹ ಸುಮಾರು ಹೆಲ್ಪ್ ಮಾಡಿ ಅಡ್ವೈಸಸ್ ಚೆನ್ನಾಗಿ ಕೊಟ್ಟರು. ಅವರು ಹೇಗೆ ಇದನ್ನು ನೀನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತಿರೋದೆಲ್ಲ ಕೊಟ್ಟರು. ಆಮೇಲೆ ಕೆಪ್ಯಾಕ್ ಕಡೆಯಿಂದ ತುಂಬ ಯೂಸ್ಫುಲ್ ಆಗಿ ಮಾರ್ಕೆಟಿಂಗ್ ಆಪರ್ಚುನಿಟೀಸ್ ಅವ್ರು ಕೊಡ್ತಾ ಇದ್ದಾರೆ. ಲೈಕ್ ಫ್ರೀ ಸ್ಟಾಲ್ ಫೆಸಿಲಿಟೀಸು, ಈಗ ಯಾವುದಾದ್ರೂ ಮೇಳಗಳಿದ್ದರೆ ಅಲ್ಲಿ ಸ್ಟಾಲ್ ಫೆಸಿಲಿಟೀಸ್ ಸಹ ಅವ್ರು ಕೊಡ್ತಾ ಇದ್ದಾರೆ ಕೆಪ್ಯಾಕ್ ಕಡೆಯಿಂದ. ಈಗ ಈ ಚಾಕ್ಲೇಟ್ ತಯಾರಿಕೆ ಅನ್ನೋದು ಬಹಳಷ್ಟು ಯಂತ್ರೋಪಕರಣಗಳ ಕೆಲಸವನ್ನು ಹಿಡಿಯುತ್ತೆ. ಸಂಪೂರ್ಣವಾಗಿ ಮಾನವ ಶ್ರಮದಿಂದ ಮಾಡಲಿಕ್ಕೆ ಆಗದೇ ಇರೋವಂಥ ಒಂದು ಕೆಲಸ. ಯಂತ್ರೋಪಕರಣಗಳನ್ನು ಯಾವ ರೀತಿ ಎಲ್ಲ ಬಳಸ್ತಾ ಇದ್ದೀರಾ, ಎಲ್ಲಿಂದೆಲ್ಲ ಈ ಯಂತ್ರೋಪಕರಣಗಳನ್ನು ತರಿಸಿದ್ದೀರಾ? ಯಂತ್ರೋಪಕರಣ ಅಂದರೆ ನಮ್ಮಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಯಂತ್ರೋಪಕರಣ. ನಾವು ಆಲ್ಮೋಸ್ಟ್ ನಾವು ಕೈಯಲ್ಲೇ ಮಾಡೋದು ಚಾಕ್ಲೇಟು, ಕಂಪ್ಲೀಟ್ಲಿ ಆರ್ಟಿಷನಲ್ ಚಾಕ್ಲೇಟ್ ಅಂದರೆ ಅದೇ ನಾವು ಆಲ್ಮೋಸ್ಟ್ ಕೈಯಲ್ಲೇ ಮಾಡೋದು. ಆ ಗ್ರೈಂಡಿಂಗ್ ಪ್ರೋಸೆಸ್ ಮಾತ್ರ ನಾವು ಮಿಷಿನಲ್ಲಿ ಮಾಡೋದು, ಮಿಕ್ಕಿರೋದೆಲ್ಲ ನಾವು ಕೈಯಲ್ಲೇ ಮಾಡೋದು. ಗ್ರೈಂಡಿಂಗ್ ಪ್ರೋಸೆಸ್ ಅಂದರೆ ಅದು 72 hours ಗ್ರೈಂಡ್ ಆಗುತ್ತೆ. ಸೊ ಅದನ್ನು ತೆಗೆದು ಮತ್ತೆ ನಾವು ಹ್ಯಾಂಡ್ ಟ್ಯಾಂಪರಿಂಗ್ ಮಾಡಿ ಮೋಲ್ಡಿಂಗ್ ಎಲ್ಲ ಮಾಡಿ ಚಾಕ್ಲೇಟ್ನ ಪ್ಯಾಕಿಂಗ್ ಸಹ ಹ್ಯಾಂಡಲ್ ಕೈಯಲ್ಲೇ ಎಲ್ಲ ಕೈಯಲ್ಲೇ ಮಾಡೋದು. ಅದು ಶುದ್ಧತೆಯಿಂದನೇ ಮಾಡೋದು ಕೈಯಲ್ಲಿ. ಮಿಷಿನ್ಸ್ ಎಲ್ಲ ಬಂದ್ಬಿಟ್ಟು ನಾವು ಕೊಯಂಬತ್ತೂರಿಂದ ಪರ್ಚೇಸ್ ಮಾಡಿರೋದು. ಸೊ ಕಂಪ್ಯಾರಿಟಿವ್ಲಿ ನಾವು ನೋಡಿದ್ವಿ ಎಲ್ಲಿ ಬೆಟರ್ ಪ್ರೈಸ್ ಸಿಗುತ್ತೆ ಅಂತ. ಸೊ ನೋಡಿದಾಗ ಕೊಯಂಬತ್ತೂರು ತಮಿಳ್ನಾಡಿಂದ ನಾವು ಮಿಷಿನ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಈಗ ನಾವು ಯಾವುದೇ ರೀತಿಯ ಆಹಾರ ಉತ್ಪನ್ನಗಳನ್ನ ತಯಾರಿ ಅದನ್ನು ಜನರಿಗೆ ಮಾರ್ತೀವಿ ಅಂದರೆ ಅಲ್ಲಿ ಸ್ವಚ್ಛತೆ ಅನ್ನೋದು, ನೈರ್ಮಲ್ಯ ಅನ್ನೋದು ಬಹಳ ಮುಖ್ಯ. ಖಂಡಿತ, ನಿಜ. ಈ ನಿಟ್ಟಿನಲ್ಲಿ ತಮ್ಮ ಒಂದು ತಯಾರಿಕಾ ಘಟಕದಲ್ಲಾಗಿರ್ಬೋದು, ಈ ಉತ್ಪನ್ನಗಳ ತಯಾರಿ ಮಾಡೋ ಸಂದರ್ಭದಲ್ಲಾಗಿರ್ಬೋದು, ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಎಷ್ಟೆಲ್ಲ ಆದ್ಯತೆಯನ್ನು ಕೊಡ್ತಾ ಇದ್ದೀರಾ? ಖಂಡಿತ, ಅದೇ ನಮ್ಮ ಮೇನ್ ಪ್ರಾಮುಖ್ಯತೆ ಇರೋದೇ ಅದಕ್ಕೆ. ಹೌದು, ಹೈಜಿನಿಟಿ. ಸೊ ಅದನ್ನು ಇಟ್ಟು ನಾವು ಇಲ್ಲದೆ ನಾವು ಏನು ಮುಂದಕ್ಕೆ ಹೋಗಲ್ಲ. ಸೊ ನಾವು ಮೇನ್ ಇದಿರೋದು ಹೈಜಿನ್ ಆಗಿ ಚಾಕ್ಲೇಟ್ನ ರೆಡಿ ಮಾಡಿ ಕಸ್ಟಮರ್ಸ್ಗೆ ತಲುಪೋಣ ಅಂತ. ಈಗ ತಾವು ತಯಾರಿಸುವಂಥ ವಿವಿಧ ರೀತಿಯ ರುಚಿಕರವಾದಂಥ ಚಾಕ್ಲೇಟ್ ಉತ್ಪನ್ನಗಳಿಗೆ ಯಾವ ಒಂದು ಬ್ರ್ಯಾಂಡ್ನ ಮುಖಾಂತರ, ಹೆಸರಿನ ಮುಖಾಂತರ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದೀರಾ? ನಮ್ಮ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಅಷ್ಟಲೀಸ್ ಅಂತ. ಸೊ ಅಷ್ಟಲೀಸ್ ಪ್ರೀಮಿಯಂ ಚಾಕ್ಲೇಟ್ಸ್ ಅಂತ. ಅಷ್ಟಲೀಸ್ ಪ್ರೀಮಿಯಂ ಚಾಕ್ಲೇಟ್ಗೆ ಇಟ್ಟಿರೋ ಬ್ರ್ಯಾಂಡು, ಮತ್ತು ಕೋಟೆ ಫ್ಯಾಕ್ಟ್ರಿ ಅಂತಿರೋದು ಕಮರ್ಷಿಯಲ್ ಚಾಕ್ಲೇಟ್ಗೆ ಅಂತ ಇಟ್ಟಿರೋ ಬ್ರ್ಯಾಂಡು. ಪ್ರೀಮಿಯಂ ಚಾಕ್ಲೇಟ್ಗೂ ಕಮರ್ಷಿಯಲ್ ಚಾಕ್ಲೇಟ್ಗೂ ವ್ಯತ್ಯಾಸ ಇದೆ. ಲೈಕ್ ಪ್ರೀಮಿಯಂ ಚಾಕ್ಲೇಟಲ್ಲಿ ನಾವು ಕಂಪ್ಲೀಟ್ಲಿ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ಮಾತ್ರ ಮಾಡೋದು. ಕಮರ್ಷಿಯಲ್ ಚಾಕ್ಲೇಟಲ್ಲಿ ನಾವು ಸ್ವಲ್ಪ ವೆಜಿಟೇಬಲ್ ಆಯಿಲ್ ಸಹ ಯೂಸ್ ಮಾಡ್ತೀವಿ. ಅದೇನಕ್ಕೆ ಅಂದರೆ ರೇಟ್ ಕಮ್ಮಿಗೆ ಚಾಕ್ಲೇಟ್ ಕೊಡೋಣ ಅಂತ. ಬಟ್ ಅದರಲ್ಲಿ ಸ್ವಲ್ಪ ಒಂದು ಕ್ವಾಂಟಿಟಿ ಆಫ್ ಚಿಕ್ಕ ಅಮೌಂಟ್ ನಾವು ವೆಜಿಟೇಬಲ್ ಆಯಿಲ್ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದೀವಿ. ಬಟ್ ಅದು ಯಾವುದೇ ರೀತಿ ಆರೋಗ್ಯಕ್ಕೆ ತೊಂದರೆ ಆಗದೆ ಇರೋ ಥರ ಮಾಡ್ತಾ ಇರೋದು. ಪ್ರೀಮಿಯಂ ಚಾಕ್ಲೇಟ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಆಫ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಸೊ ಆ ಜನ ಈಗ ನಮ್ಮಲ್ಲಿ ತೊಗೊಂಡೋಗಿರೋ ಜನ ಮತ್ತೆ ಬಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದಾರೆ. ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ ನಮಗೆ. ಯಾಕೆಂದರೆ ಅವ್ರಿಗೆ ಆ ಟೇಸ್ಟ್ ಇಷ್ಟ ಆಯಿತು, ಮತ್ತು ಆ ಕ್ವಾಲಿಟಿ, ಆ ಕೊಕ್ಕೋದು ಬಿಟರ್ನೆಸ್ ಇಷ್ಟ ಆಗಿದೆ. ಸೊ ಅದಕ್ಕೆ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಪ್ರೀಮಿಯಂ ಚಾಕ್ಲೇಟ್ಸ್ಗೆ. ಸೊ ಪ್ರೀಮಿಯಂ ಚಾಕ್ಲೇಟ್ಸ್ ಬ್ರ್ಯಾಂಡ್ ಬಂದ್ಬಿಟ್ಟು ಅಷ್ಟಲೀಸ್ ಅಂತ. ಇದು ಕಮರ್ಷಿಯಲ್ ಚಾಕ್ಲೇಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಕೋಟೆ ಫ್ಯಾಕ್ಟ್ರಿ ಚಾಕ್ಲೇಟ್ಸ್ ಅಂತ. ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಮತ್ತು ಅದೇ ಆನ್ಲೈನಲ್ಲಿ ನಮಗೆ ಆರ್ಡರ್ಸ್ ಬರ್ತಾ ಇರುತ್ತೆ, ಮತ್ತು ನಮ್ಮ ಶಾಪ್ಗೂ ಬಂದ್ಬಿಟ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ.
ಪ್ರಚಾರ ಕೆಲಸವನ್ನು ಯಾವ್ಯಾವ ಮಾರ್ಗಗಳ ಮುಖಾಂತರ ತಾವು ಮಾಡ್ತಾ ಇದ್ದೀರಾ? ನಾವು ಸ್ಟಾಲ್ಸ್ ಇಡ್ತೀವಿ, ಅಲ್ಲಿ ಮೇಳಗಳಲ್ಲೆಲ್ಲ ಹೋಗಿ ಸ್ಟಾಲ್ಸ್ ಇಡ್ತೀವಿ, ಮತ್ತು ಬಾಯಿ ಮಾತಲ್ಲಿ ಪ್ರಚಾರ ಮಾಡ್ತಾ ಇರ್ತೀವಿ. ಆಮೇಲೆ ಆನ್ಲೈನ್ ಲೈಕ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಮತ್ತು ಈವೆಂಟ್ಗೆ ಹೋಗಿ ಡೈರೆಕ್ಟಾಗಿ ಕಸ್ಟಮರ್ಸ್ನ ಮೀಟ್ ಮಾಡಿ, ಕಾರ್ಪೊರೇಟ್ ಕಸ್ಟಮರ್ಸ್ನೆಲ್ಲ ಮೀಟ್ ಮಾಡಿ ಸಹ ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕಾರ್ಪೊರೇಟ್ ಗಿಫ್ಟಿಂಗ್ ಸಹ ಇದೆ. ಲೈಕ್ ಈಗ ಒಂದು ಈವೆಂಟ್ಗಾಗಲಿ ಇಲ್ಲಾಂದರೆ ಒಂದು ಕಂಪ್ನಿಗಾಗಲಿ ಅವರ ಬ್ರ್ಯಾಂಡ್ ನೇಮಲ್ಲಿ ನಾವು ಚಾಕ್ಲೇಟ್ನ ತಯಾರಿ ಮಾಡಿಕೊಡ್ತೀವಿ. ನಾನು ಇನ್ಸ್ಟಾಗ್ರಾಮಲ್ಲಿ ಗಮನಿಸಿದ ಹಾಗೆ ಕೆಲವೊಂದು ಬರ್ತ್ಡೇ ವಿಶೇಷ ಆಗಿರ್ಬೋದು, ಈ ಚಾಕ್ಲೇಟ್ ಮೇಲೆ ತಾವು ಫೋಟೋ ಪ್ರಿಂಟೆಡ್ ಹೌದು ಹಾಕಿ ತಾವು ಚಾಕ್ಲೇಟನ್ನು ಮಾಡಿಕೊಡ್ಲಾಗುತ್ತೆ. ಈ ಥರ ವಿವಿಧ ರೀತಿಯ ಒಂದು ವಿಶೇಷತೆ ಮತ್ತು ವಿಭಿನ್ನತೆಗಳ ಮುಖಾಂತರ ಮಾರುಕಟ್ಟೆ ಮಾಡ್ತಾ ಇದ್ದೀರಾ. ಇದ್ರ ಕುರಿತು ಮಾಹಿತಿನ ಹಂಚ್ಕೊಳ್ಳಿ. ಹೌದು, ನಾವು ಈಗ ನೋಡಿದ್ವಿ ಹೇಗೆ ಜನಕ್ಕೆ ಚಾಕ್ಲೇಟ್ನ ತಲುಪಿಸೋದು, ಯಾವ ರೀತಿ ಅಂದರೆ ವ್ಯತ್ಯಾಸವಾಗಿ ಯಾವ ಥರ ತಲುಪಿಸೋದು ಅಂತ ಇದು ಮಾಡಿದಾಗ ಬರ್ಡೇ ಚಾಕ್ಲೇಟ್ಸ್ ಆಗಲಿ, ಮದುವೆಗಾಗಲಿ, ಯಾವುದೇ ಈವೆಂಟ್ ಇರಲಿ, ಅದಕ್ಕೆ ಅವರ ಏನು ಕಂಟೆಂಟ್ ಇದೆ ಅದನ್ನು ನಾವು ಚಾಕ್ಲೇಟ್ ಕವರಿಂಗ್ ಮೇಲೆ ಆ್ಯಡ್ ಮಾಡಿಬಿಟ್ಟು ಕೊಡ್ತೀವಿ. ಈಗ ಬರ್ಡೇ ಚಾಕ್ಲೇಟ್ ಆದರೆ ಹ್ಯಾಪಿ ಬರ್ಡೇ, ಇಲ್ಲಾಂದರೆ ಇಟ್ಸ್ ಮೈ ಬರ್ಡೇ ಅಂತ ಅಂದ್ಬಿಟ್ಟು ಬರ್ಡೇ ಬಾಯ್ ಆರ್ ಬರ್ಡೇ ಗರ್ಲ್ ಅವ್ರದ್ದು ಫೋಟೋನ ನಾವು ಅದರಲ್ಲಿ ಪ್ರಿಂಟ್ ಮಾಡಿ ಕೊಡ್ತೀವಿ. ಸೊ ಅದರಿಂದ ಏನಂದರೆ ಮಕ್ಳಿಗೂ ಒಂದು ಖುಷಿ ಇರುತ್ತೆ. ಲೈಕ್ ಈಗ ಅವರು ಸ್ಕೂಲ್ಗೆ ತೊಗೊಂಡೋಗಿ ಕೊಡಬೇಕಾದ್ರೆ ಅವ್ರ ಫೋಟೋ ಎಲ್ಲ ಇದ್ದಾಗ ಪ್ಯಾಕೆಟಲ್ಲಿ ಅವ್ರಿಗೂ ಒಂದು ಖುಷಿ ಇರುತ್ತೆ. ಆಮೇಲೆ ನಮ್ಮ ಒಳ್ಳೆ ಚಾಕ್ಲೇಟ್ ಸಹ ಅವ್ರಿಗೆ ತಿನ್ಬೋದು, ಕ್ವಾಲಿಟಿ ಆಫ್ ಚಾಕ್ಲೇಟ್ ಸಹ ತಿನ್ಬೋದು. ಹಾಗಿದ್ರೆ ಪ್ರಸ್ತುತ ತಮ್ಮ ಶಿಕ್ಷಣ ಏನಾಗಿದೆ, ಆ ಶಿಕ್ಷಣ ಪಡೆದಿದ್ರು ತಾವು ಯಾಕೆ ಈ ಉದ್ಯಮವನ್ನು ಮಾಡಬೇಕು, ಇದರಲ್ಲಿ ನಾನೇನಾದರೂ ಯಶಸ್ಸನ್ನು ಕಾಣಬೇಕು, ಒಬ್ಬ ಯುವ ಉದ್ಯಮಿ ಆಗಬೇಕು ಅಂತ ಅನಿಸೋದಕ್ಕೆ ಏನಾದರೂ ಪ್ರೇರಣೆ ಇತ್ತಾ? ಹೌದು, ಖಂಡಿತ. ನಾನು ಮಾಡಿದ್ದು BCom, ನಂದು ಗ್ರ್ಯಾಜುಯೇಷನ್ ಬಂದ್ಬಿಟ್ಟು BCom ಮಾಡಿದ್ದು. ನಾನು ವಿದ್ಯಾಶ್ರಮ್ ಕಾಲೇಜಲ್ಲಿ BCom ಮುಗಿಸಿದ್ದು. ಸೊ ಸ್ಕೂಲಿಂಗ್ ಎಲ್ಲ ಬಂದ್ಬಿಟ್ಟು ವಿವೇಕಾನಂದದಲ್ಲಿ ಮಾಡಿದೆ, PUC ಬಂದ್ಬಿಟ್ಟು ಸದ್ವಿದ್ಯದಲ್ಲಿ ಮಾಡಿದೆ. ಸೊ ಡಿಗ್ರಿ ಮುಗಿಸಿ ಏನಾದರೂ ಒಂದು ಮಾಡೋಣ, ಜಾಬ್ಗೆಲ್ಲ ನೋಡಿದ್ವಿ. ಫಸ್ಟ್ ಇನಿಷಿಯಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಜಾಬೆಲ್ಲ ಒಂದು 6 months ಜಾಬಲ್ಲಿ ಸಹ ಮಾಡಿದ್ವಿ. ಕಬಿನಿ ಆರ್ಗ್ಯಾನಿಕ್ಸ್ ಅಂತ ಒಂದು ಕಂಪ್ನೀಲಿ ಒಂದು 6 months ನಾನು ಅಲ್ಲಿ ಕೆಲಸ ಮಾಡಿದೆ. ಸೊ ಅಲ್ಲಿಂದ ಸುಮಾರು ನನಗೆ ರೈತರ ಜೊತೆ ಕಾಂಟ್ಯಾಕ್ಟ್ ಬಿಲ್ಡ್ ಆಯಿತು. ಆಮೇಲೆ ನನಗೂ ಅನಿಸ್ತು ಆ ಥರ ನಾವು ಆರ್ಗ್ಯಾನಿಕ್ ಆಗಿ ಏನಕ್ಕೆ ಮಾಡಬಾರ್ದು, ಏನಾದರೂ ಒಂದು ಐಟಮ್ನ ತೊಗೊಂಡು ಆರ್ಗ್ಯಾನಿಕ್ ಆಗಿ ಏನಕ್ಕೆ ಮಾಡಬಾರ್ದು ಅಂತ ಆಗ ಎನ್ಕ್ವೈರಿ ಮಾಡಿದಾಗ ಚಾಕ್ಲೇಟ್ಸ್ ಮಾಡ್ಬೋದು ಅಂತಿರೋ ಒಂದು ಐಡಿಯಾ ಫ್ಲ್ಯಾಶ್ ಆಯಿತು. ಅದರಿಂದ ಚಾಕ್ಲೇಟ್ಸ್ನೇ ಆರ್ಗ್ಯಾನಿಕ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಚಾಕ್ಲೇಟ್ನೇ ಸ್ಟಾರ್ಟ್ ಮಾಡಿದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಥರ ಸ್ಟಾರ್ಟ್ ಮಾಡಿದೆ. ಮತ್ತೇನಿಗೆ ಜಾಬ್ಗೆ ಹೋಗೋದು, ನಾವೇ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡೋಣ ಅಂತಿರೋ ಒಂದು ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಆಗ್ತಾ ಇದೆ ಈಗ, ಪರವಾಗಿಲ್ಲದೆ. ಹಾಗಿದ್ರೆ ತಮ್ಮ ಉದ್ಯಮ ಆಗಿರ್ಬೋದು, ತಮ್ಮ ವೈಯಕ್ತಿಕವಾಗಿ ಆಗಿರ್ಬೋದು, ಮುಂದೆ ಏನೆಲ್ಲ ಗುರಿ ಯೋಜನೆಗಳನ್ನು ಇಟ್ಕೊಂಡಿದ್ದೀರಾ? ಉದ್ಯಮವಾಗಿ ಅಂದರೆ ಚಾಕ್ಲೇಟ್ನ ನಾನು ಕಂಪ್ಲೀಟ್ ಎಕ್ಸ್ಪ್ಯಾಂಡ್ ಮಾಡೋಕ್ಕಿರೋ ಒಂದು ಗುರಿ ಇದೆ. ಸೊ ಕರ್ನಾಟಕದಲ್ಲಿ ಎಲ್ಲ ಕಡೆ ತಲುಪುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಭಾರತದಲ್ಲಿ ಎಲ್ಲ ಸ್ಟೇಟಲ್ಲೂ ನನ್ನ ಬ್ರ್ಯಾಂಡ್ ಇರಬೇಕು. ಕರ್ನಾಟಕದಿಂದ ಕ್ರಾಫ್ಟ್ ಆಗಿರೋ ಚಾಕ್ಲೇಟ್ ಅಂತಿರೋ ಒಂದು ಬ್ರ್ಯಾಂಡು ಭಾರತದಲ್ಲಿ ಎಲ್ಲ ಸ್ಟೇಟಲ್ಲೂ ಸಪ್ಲೈ ಆಗಬೇಕು ಅಂತಿರೋ ಒಂದು ಗುರಿ ಇದೆ. ಮತ್ತು ಕೊಕ್ಕೋ ಫಾರ್ಮಿಂಗ್ನ ಜಾಸ್ತಿ ಪ್ರಮೋಟ್ ಮಾಡೋಣ ಭಾರತದಲ್ಲಿ ಅಂತ ಒಂದು ಮೇನ್ ಗುರಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಪ್ರಸ್ತುತವಾಗಿ ನಮ್ಮ ಸ್ಥಳೀಯ ರೈತರುಗಳ ಮುಖಾಂತರ ಈ ಕೊಕ್ಕೋ ಬೆಳೆಯನ್ನು ಉತ್ತೇಜಿಸಿ ಅವ್ರಿಗೂ ಕೂಡ ಒಂದು ಉತ್ತಮ ಆದಾಯ ತಂದುಕೊಡೋ ನಿಟ್ಟಿನಲ್ಲಿ ಏನಾದರೂ ಯೋಜನೆ ಹಾಕ್ಕೊಂಡಿದ್ದೀರಾ? ಸದ್ಯಕ್ಕೆ ಇಲ್ಲ. ನಾನು ಕಂಪ್ನೀಸ್ಗಳ ಜೊತೆ ಮಾತಾಡ್ತಾ ಇದ್ದೀನಿ. ಲೈಕ್ ಯಾವುದಾದ್ರೂ ಕಂಪ್ನೀಸ್ ಈ ಥರ ಫಂಡಿಂಗ್ ಮಾಡೋ ಕಂಪ್ನೀಸ್ ಇರ್ತಾರೆ, ಈ ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ ಫಂಡಿಂಗ್ ಮಾಡೋ ಕಂಪ್ನೀಸ್ ಇರ್ತಾರೆ. ಸೊ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ, ಒಂದೊಂದು ಕಂಪ್ನಿಗಳ ಜೊತೆ ಮಾತಾಡ್ತಾ ಇದ್ದೀನಿ. HD ಕೋಟೆ ಭಾಗದಲ್ಲಿ ಕೊಕ್ಕೋನ ಬೆಳೆಸೋಣ ಅಂತ. ಯಾಕಂದರೆ ಕೊಕ್ಕೋದಲ್ಲಿ ಒಳ್ಳೆಯ ಒಂದು ರೇಟ್ ಸಹ ಸಿಗುತ್ತೆ. ಅವ್ರಿಗೆ ಒಂದು ಎಕರೆಗೆ ಅರೌಂಡ್ ಒಂದು 200-300 ಸಸಿಗಳು ಆಗ್ಬೋದು. ಒಂದು 1000 ಟನ್ ತನಕ ಅವ್ರಿಗೆ ಇದು ಸಿಗುತ್ತೆ, ಏನಪ್ಪ ಇಳುವರಿ ಸಿಗುತ್ತೆ. ಸೊ 1000 ಅಂದ್ರೂ ಈಗ ಇವತ್ತಿನ ರೇಟ್ ಪ್ರಕಾರ ಒಂದು 300 ರೂಪಾಯಿ ಇರುತ್ತೆ kg. ಸೊ 10 ಕ್ವಿಂಟಾಲ್ ಅಂದ್ರೂ ಒಂದು 30,000 ಒಂದು ಎಕರೆಗೆ ದುಡಿಬೋದು. ಮಿನಿಮಮ್ ಅದು 30,000 ದುಡಿಬೋದು. ಸೊ ಮಿನಿಮಮ್ ಚಾರ್ಜಸ್ಸು ನೀವು ಇಷ್ಟು ಹಾಕಿದಾಗ ಇಷ್ಟು ಗೇನ್ ಆಗುತ್ತೆ ಅಂತಿರೋ ಚಾರ್ಜಸ್ ಇದು. ಕೆಲವೊಂದು ಟೈಮ್ ರೈಟ್ ಎಲ್ಲ ಜಾಸ್ತಿ ಆಗುತ್ತೆ, ಒಂದು 1,000-2,000 ಎಲ್ಲ. ಒಂದು 2 years ಬ್ಯಾಕ್ ಕೊಕ್ಕೋ ಬೀನ್ದು ಬೆಲೆ 2,000 ತನಕ ಹೋಗಿತ್ತು. ಸೊ 2,000 ತನಕ ಎಲ್ಲ ಹೋದರೆ ಒಳ್ಳೆ ದುಡ್ಡು ಬರುತ್ತೆ ರೈತರಿಗೆ. ಸೊ ಅದನ್ನು ಪ್ರಮೋಟ್ ಮಾಡೋದಕ್ಕೆ, ಅಗ್ರಿಕಲ್ಚರ್ಗೆ ಫಂಡಿಂಗ್ ಸಹ ಗೇನ್ ಮಾಡೋದಕ್ಕೆ ಅಂತ ಕಂಪ್ನಿಗಳ ಜೊತೆ ಮಾತಾಡ್ತಾ ಇದ್ದೀನಿ. ಲೈಕ್ ಸಸ್ಟೈನಬಲ್ ಅಗ್ರಿಕಲ್ಚರ್ನ ಪ್ರಮೋಟ್ ಮಾಡೋ ಅಂಥ ಕಂಪ್ನೀಸ್ ಇದೆ, ಅವ್ರಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಿ. ಯಾವುದಾದ್ರೂ ಕಂಪ್ನೀಸ್ ಬಂದರೆ HD ಕೋಟೆಯಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಯಾವುದೇ ಯುವ ಪೀಳಿಗೆ ಆಗಿರ್ಬೋದು, ಉನ್ನತವಾದ ಶಿಕ್ಷಣವನ್ನು ಪಡೆದಿರ್ತಾರೆ, ತಮ್ಮದೇ ಆದಂಥ ಒಂದು ಕನಸನ್ನು, ಗುರಿಯನ್ನು ಹೊಂದಿರ್ತಾರೆ. ಆದರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾವುದೇ ರೀತಿಯ ಹುದ್ದೆಯನ್ನು ಅಲಂಕರಿಸೋ ನಿಟ್ಟಿನಲ್ಲಿ, ತಮ್ಮ ಆಸಕ್ತಿಯ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಭಾಳಷ್ಟು ಎಡುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೂಡ ಯಾವುದರ ಒಂದು ಉದ್ಯಮವನ್ನು ಮಾಡಬೇಕು, ಉದ್ಯಮದಲ್ಲಿ ಯಶಸ್ವಿಯನ್ನು ಕಂಡು ಒಬ್ಬ ಉದ್ಯಮಿ ಆಗಬೇಕು ಅಂತ ಅಂದ್ಕೊಳ್ಳುವಂಥ ಯುವ ಪ್ರತಿಭೆಗಳಿಗೆ ಅಥವಾ ಯುವ ಪೀಳಿಗೆಗೆ ತಮ್ಮ ಒಂದು ಅನುಭವದ ಪ್ರಕಾರ ಸಣ್ಣ ಉದ್ಯಮವನ್ನು ಶುರು ಮಾಡೋ ನಿಟ್ಟಿನಲ್ಲಿ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ?
ಸರ್ಕಾರದಿಂದ ತುಂಬ ನಮಗೆ ಸೌಲಭ್ಯಗಳು ಬರ್ತಾ ಇದೆ. ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯೂತ್ಸ್ಗೆ. ಈಗ ಕಾಲೇಜ್ ಮುಗ್ದಿರೋರ್ಗಾಗಲಿ ಡಿಗ್ರಿ ಮುಗ್ದಿರೋರ್ಗಾಗಲಿ ಅವರೆಲ್ಲ ಈ ಸರ್ಕಾರದಿಂದ ಬರೋ ಸೌಲಭ್ಯಗಳನ್ನ ಪ್ರಾಪರಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ಉಪಯೋಗಿಸ್ಕೊಂಡು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ನಾವು ಕೆಲಸಕ್ಕೆ ಹೋಗಬೇಕು ಅಂತೇನಿಲ್ಲ. ಸರ್ಕಾರ ಕೆಲಸ ಕೊಡ್ತಾ ಇಲ್ಲ ಅಂತ ತುಂಬ ಯುವಕರು ಹೇಳ್ತಾ ಇದ್ದಾರೆ. ಆದರೆ ಇನ್ಸ್ಟೆಡ್ ಆಫ್ ಕೆಲಸ ಈ ಥರ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಈ ಥರ ಲೋನ್ ಫೆಸಿಲಿಟೀಸ್ ಆಗಲಿ, ಆಮೇಲೆ ಅದಕ್ಕೆ ಲೋನ್ ಫೆಸಿಲಿಟೀಸ್ ಜೊತೆಗೆ ಸಬ್ಸಿಡಿ ಸಹ ಕೊಡ್ತಾ ಇದ್ದಾರೆ. ಇವರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ, ಈ ಥರ ಯಂಗ್ ಆಂಟರ್ಪ್ರಿನರ್ಸ್ ಮುಂದೆ ಬರಲಿ ಅಂದ್ಬಿಟ್ಟು ಸಬ್ಸಿಡಿ ಸಹ ಕೊಡ್ತಾ ಇದ್ದಾರೆ. ಸೊ ಅದನ್ನೇ ಯುಟಿಲೈಸ್ ಮಾಡಿಕೊಂಡು ಒಂದು ಬಿಸ್ನೆಸ್ಸೋ ಏನಾದರೂ ಒಂದು ಉದ್ಯಮ, ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಸಹ ಒಳ್ಳೆಯದು, ದೇಶಕ್ಕೂ ಸಹ ಒಳ್ಳೆಯದು. ಸೊ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ಪ್ರಾಪರಾಗಿ ಯುಟಿಲೈಸ್ ಮಾಡಿ ಏನಾದರೂ ಸ್ಟಾರ್ಟ್ ಮಾಡ್ಕೋಬೋದು ಅವ್ರಿಗೆ. ಈಗ ನಾನು ಅದೇ ರೀತಿ ಸ್ಟಾರ್ಟ್ ಮಾಡಿರೋದು. ಸರ್ಕಾರದಿಂದ ನನಗೆ ಬಂದಿರೋ ಸೌಲಭ್ಯ, ಸೊ ನಾನು ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಪ್ರಾಜೆಕ್ಟ್ನ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ನನಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಭಾಳ ಉತ್ತಮವಾದ ಸಲಹೆಯನ್ನೇ ಯುವ ಪೀಳಿಗೆಗೆ ತಾವು ನೀಡಿದ್ದೀರಾ. ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಸಮುದಾಯದ ಜನತೆಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಲೋಕಲಲ್ಲಿ ಬೆಳೆಯುವಂಥ ಕಂಪ್ನೀಸ್ನ ಜಾಸ್ತಿ ಪ್ರಾಮುಖ್ಯತೆ ಕೊಡಿ, ಮತ್ತು ಲೋಕಲಲ್ಲಿ ಬೆಳೆಯುವಂಥ ಪದಾರ್ಥಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ. ಸ್ವದೇಶಿ ಪದಾರ್ಥಗಳನ್ನ ಉಪಯೋಗಿಸೋಣ, ಒಳ್ಳೆ ಪದಾರ್ಥಗಳನ್ನ ಜಾಸ್ತಿ ಪ್ರಮೋಟ್ ಮಾಡೋಣ. ಆಮೇಲೆ ಲೋಕಲಲ್ಲಿ ಬರೋ ಕಂಪ್ನೀಸ್ಗೆ ಜಾಸ್ತಿ ನಾವು ಸ್ಟ್ರೆಸ್ ಮಾಡಿ ಬೆಳೆಯೋಕ್ಕಿರೋ ಆಪರ್ಚುನಿಟೀಸ್ ಕೊಡೋಣ. ಭಾಳ ಸಂತೋಷ ಸುಜಾಂತ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ತಾವು ನಮ್ಮ ತಾಲೂಕಿನಲ್ಲಿ ಶುರು ಮಾಡಿರುವಂಥ ದೇಶೀಯ ಪದಾರ್ಥಗಳಿಂದ ತಯಾರಿ ಮಾಡಿರುವಂಥ ಚಾಕ್ಲೇಟ್ ಉತ್ಪನ್ನಗಳ ಕುರಿತು, ಅವುಗಳ ವಿಶೇಷತೆ ಕುರಿತು, ಯಾವ್ಯಾವ ಒಂದು ಗುರಿ ಉದ್ದೇಶಗಳೊಂದಿಗೆ ಈ ಉತ್ಪನ್ನಗಳನ್ನು ತಯಾರಿಸಿ ತಾವು ಒಂದು ಮಾರಾಟವನ್ನು ಮಾಡ್ತಾ ಇದ್ದೀರಾ, ಇದಕ್ಕೆ ತಾವು ಬಳಸ್ತಿರುವಂಥ ವಿವಿಧ ರೀತಿಯ ಕಚ್ಚಾ ಪದಾರ್ಥಗಳಾಗಿರ್ಬೋದು, ಈ ಉತ್ಪನ್ನಗಳಿಂದ ಏನೆಲ್ಲ ಆರೋಗ್ಯಕರವಾದ ಅಂಶಗಳನ್ನು ಅಲ್ಲಿ ಒಳಗೊಂಡು ಅದನ್ನು ಗ್ರಾಹಕರು ಆರೋಗ್ಯಕರವಾಗಿ ಬಳಸ್ಬೋದು ಅನ್ನೋದು ಕುರಿತು, ಉತ್ಪನ್ನಗಳಿಗೆ ತಾವು ಮಾಡ್ಕೊಂಡಿರುವಂಥ ಮಾರುಕಟ್ಟೆ ವ್ಯವಸ್ಥೆ, ತಮ್ಮ ಈ ಉದ್ಯಮದ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಯುವ ಪೀಳಿಗೆ ಒಂದು ಉದ್ಯಮವನ್ನು ಶುರು ಮಾಡೋ ನಿಟ್ಟಲ್ಲಿ ಏನೆಲ್ಲ ವಿಪುಲ ಅವಕಾಶಗಳನ್ನ ಸರ್ಕಾರದ ವತಿಯಿಂದ ಮಾಡಲಾಗ್ತಿದೆ, ಅದನ್ನು ಯಾವತ್ತೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನಗೂ ಸಹ ಒಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಜನಧ್ವನಿ ಆಗಲಿ SVYM ಆಗಲಿ ಅವ್ರಿಗೂ ಒಂದು ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಅಪ್ಪಟ ದೇಶೀಯ ಉತ್ಪನ್ನಗಳಿಂದ ವಿವಿಧ ರೀತಿಯ ದೇಶೀಯ ರುಚಿಗಳುಳ್ಳ ಚಾಕ್ಲೇಟ್ ಬ್ರ್ಯಾಂಡನ್ನು ತಯಾರಿಸಿ ತಮ್ಮದೇ ಆದ ಒಂದು ಹೊಸ ಉದ್ಯಮದ ಮೂಲಕ ಸ್ವದೇಶಿ ಉತ್ಪನ್ನ ತಯಾರಿಕೆಗೆ ಕೊಡುಗೆಯನ್ನು ನೀಡಲು ಹೊರಟಿರುವಂತಹ ಎಚ್ಡಿಕೋಟೆ ಹ್ಯಾಂಡ್ ಪೋಸ್ಟ್ನ ಶ್ರೀಯುತ ಸುಜಾಂತ್ ಎಸ್ ಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.